Welcome to Commerce classes. Second PUC third chapter ಅಲ್ಲಿ ನಮಗೆ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ ಇದರಲ್ಲಿ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಅನ್ನ ನೋಡೋಣ. ಫಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ನೋಡ್ತಾ ಹೋಗೋಣ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಈಕ್ವಲ್ಸ್ ಏನಾಗುತ್ತೆ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಇದು ಯಾವುದೋ ಒಂದು ಫಾರ್ಮುಲಾ ಇದೆ. ಯಾವ್ದ್ರದ್ದು? ಸ್ಯಾಕ್ರಿಫೈಸ್ ರೇಷಿಯೋನ ಗೇನ್ ರೇಷಿಯೋನ? ಸ್ಯಾಕ್ರಿಫೈಸ್ ರೇಷಿಯೋ ನಮಗೆ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಲ್ಲಿ ಬರುತ್ತೆ. ಸೊ ಗೇನ್ ರೇಷಿಯೋ ಆನ್ಸರ್ ಗೇನ್ ರೇಷಿಯೋ. ನೆಕ್ಸ್ಟ್ x, y and z are partners sharing profit and loss in the ratio of 3:2:1. Y retires in the new ratio of x and z will be ಏನಾಗುತ್ತೆ ಅಂತ ಕೇಳಿದ್ದಾರೆ. ಎಕ್ಸ್ ವೈ ಅಂಡ್ ಝೆಡ್ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ಅವ್ರದ್ದು ರೇಷಿಯೋ ಎಷ್ಟಿದೆ? 3:2:1 ಇದೆ ರೇಷಿಯೋ. ಇದರಲ್ಲಿ ವೈ ಅನ್ನೋ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ, ಇನ್ನ ಎಕ್ಸ್ ಮತ್ತೆ ಝೆಡ್ ಉಳ್ಕೊಳ್ತಾರೆ. ಅವ್ರದ್ದು ರಿಮೈನಿಂಗ್ ರೇಷಿಯೋ ಏನಿರುತ್ತೆ? ನ್ಯೂ ರೇಷಿಯೋ 3:1. 3:1. General reserve is to be transferred to dash accounts at the time of the retirement. ರಿಟೈರ್ಮೆಂಟ್ ಟೈಮ್ ಅಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ ಅಲ್ಲಿ ಜನರಲ್ ರಿಸರ್ವ್ ಅಂತ ಬರಿತೀವಿ, ಹೌದಲ್ಲ? ಅದನ್ನ ಪಾರ್ಟ್ನರ್ ಎ ಬಿ ಸಿ ಅಂತ ಮೂರು ಜನ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಿ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಆಗ ನಾವಿಲ್ಲಿ ಎಷ್ಟು ಜನಕ್ಕೆ ಶೇರ್ ಮಾಡ್ತೀವಿ? ಮೂರು ಜನಕ್ಕೂ ಕೂಡ ಶೇರ್ ಮಾಡಬೇಕು, ಯಾಕೆಂದ್ರೆ ಮೂರು ಜನದ್ದು ಕೂಡ ಅದರಲ್ಲಿ ಶೇರ್ ಇದೆ. ಅಡ್ಮಿಷನ್ ಅಲ್ಲಿ ಯಾರು ಹೊಸದಾಗಿ ಅಡ್ಮಿಷನ್ ಆಗ್ತಾನೆ ಅವನಿಗೆ ಶೇರ್ ಮಾಡಲ್ಲ, ಹೋಲ್ಡ್ ಪಾರ್ಟ್ನರ್ಸ್ ಮಾತ್ರ ಶೇರ್ ಮಾಡಿರ್ತಾರೆ. ಬಟ್ ಇಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ ಅಥವಾ ಡೆತ್ ಆಗ್ತಾ ಇದ್ದಾನೆ ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲಾ ಪಾರ್ಟ್ನರ್ಸ್ಗೂ ಕೂಡ ನಾವಿಲ್ಲಿ ಜನರಲ್ ರಿಸರ್ವ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಆಲ್ ದ ಪಾರ್ಟ್ನರ್ಸ್. ಹೋಲ್ಡ್ ರೇಷಿಯೋ ಪ್ಲಸ್ ಗೇನ್ ರೇಷಿಯೋ ಈಕ್ವಲ್ಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಲ್ಡ್ ರೇಷಿಯೋ plus gain ratio equals new profit sharing ratio. The amount of payable executors of the deceased partner is transferred to. ಒಂದು ಡೆತ್ ಆಗಿರೋ ಒಬ್ಬ ಪಾರ್ಟ್ನರ್ ಡೆತ್ ಆಗಿದ್ದಾನೆ, ಆ ಒಂದು ಅಮೌಂಟ್ ನ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಎಕ್ಸಿಕ್ಯೂಟರ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ಗುಡ್ ವಿಲ್ ರೈಸ್ಡ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಓನ್ಲಿ ಇಸ್ ಟು ಬಿ ಡೆಬಿಟೆಡ್ ಟು ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ಒಂದು ರೇಷಿಯೋನ ಯೂಸ್ ಮಾಡ್ತೀವಿ ನಾವು ರಿಟೈರ್ಮೆಂಟ್ ಆದಾಗ? ಗೇನ್ ರೇಷಿಯೋನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸಿಕ್ಯೂಟರ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್. ಯಾವ ಒಂದು ಸಂದರ್ಭದಲ್ಲಿ ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ? ಅಟ್ ದ ಟೈಮ್ ಆಫ್ ಡೆತ್ ಆಫ್ ದ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಡೆತ್ ಆದಾಗ ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಈ ಚಾಪ್ಟರ್ಸ್ ಇಂದ ಕೇಳಿದ್ರೆ ಯಾವ ರೀತಿ ಕೇಳ್ಬೋದು? ಗೇನ್ ರೇಷಿಯೋ ಅಂತ ಕೊಟ್ಬಿಟ್ಟು ಇಲ್ಲಿ ಮುಂದ್ಗಡೆ ರಿಟೈರ್ಮೆಂಟ್, ಅಡ್ಮಿಷನ್ ಈ ರೀತಿ ಒಂದೆರಡು ಆಪ್ಷನ್ ಇತ್ತು ಅಂತ ಹೇಳಿದಾಗ ನಾವು ರಿಟೈರ್ಮೆಂಟ್ ಅನ್ನೋದನ್ನ ಚೂಸ್ ಮಾಡಬೇಕು. ರಿಟೈರ್ಮೆಂಟ್ ಒಬ್ಬ ಪಾರ್ಟ್ನರ್ ರಿಟೈರ್ ತಗೊಳ್ತಾ ಇದ್ದಾನೆ ಎನ್ನುವಾಗ ನಾವು ಗೇನ್ ರೇಷಿಯೋನ ತಗೊಳ್ತೀವಿ. ಹೊಸದಾಗಿ ಒಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗ್ತಾ ಇದ್ದಾನೆ ಅಂತ ಹೇಳಿದಾಗ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ತಗೊಳ್ತೀವಿ. ನೆಕ್ಸ್ಟ್, ಎಕ್ಸಿಕ್ಯೂಟರ್ ಅಕೌಂಟ್ ಯಾವ ಒಂದು ಟೈಮಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ? ಡೆತ್ ಆಫ್ ದ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಡೆತ್ ಆಗುವಾಗ ಈ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್, 1 ಮಾರ್ಕ್ ಕ್ವಶನ್, ಗೇನ್ ರೇಷಿಯೋ ಫಾರ್ಮುಲಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಥಿಯರಿಯಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ, ಗೇನ್ ರೇಷಿಯೋ ಫಾರ್ಮುಲಾ, ಸ್ಯಾಕ್ರಿಫೈಸ್ ರೇಷಿಯೋ ಮೀನಿಂಗ್, ಗೇನ್ ರೇಷಿಯೋ ಮೀನಿಂಗ್. ಅದೇ ರೀತಿ ಡಿಫರೆನ್ಸಸ್ ಬಿಟ್ವೀನ್ ದ ಸ್ಯಾಕ್ರಿಫೈಸ್ ರೇಷಿಯೋ ಅಂಡ್ ಗೇನ್ ರೇಷಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗೇನ್ ರೇಷಿಯೋ ಒಂದು ಫಾರ್ಮುಲಾ ಏನಿದೆ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೆಕೆಂಡ್ ಕ್ವಶನ್, ಗೇನ್ ರೇಷಿಯೋ ಈಸ್ ಕ್ಯಾಲ್ಕುಲೇಟೆಡ್. ಯಾವ ಟೈಮಲ್ಲಿ ನಾವು ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಗೇನ್ ರೇಷಿಯೋ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ತಗೊಳ್ಳೋ ಟೈಮಲ್ಲಿ ನಾವು ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಗೇನ್ ರೇಷಿಯೋ? ಇಟ್ ಈಸ್ ಎ ರೇಷಿಯೋ ಇನ್ ವಿಚ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಗೇನ್ ಆರ್ ಬೆನಿಫಿಟ್ ಫ್ರಮ್ ರಿಟೈರಿಂಗ್ ಪಾರ್ಟ್ನರ್. ಈಗ ಎ ಬಿ ಸಿ ಅನ್ನೋ ಏನೊಂದು ಪಾರ್ಟ್ನರ್ ಇದ್ದಾರೆ, ಅದರಲ್ಲಿ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾನೆ ಅಂದ್ರೆ ಇನ್ನ ಉಳಿದಿರೋ ಪಾರ್ಟ್ನರ್ಸ್ ಒಂದು ಶೇರ್ ಏನಾಗುತ್ತೆ? ರೇಷಿಯೋ ಜಾಸ್ತಿ ಆಗುತ್ತೆ. ರಿಟೈರ್ಮೆಂಟ್ ತಗೊಳ್ತಾ ಇರೋ ಪಾರ್ಟ್ನರ್ ಇಂದ ಗೇನ್ ಅಥವಾ ಒಂದು ಬೆನಿಫಿಟ್ ಸಿಗುತ್ತೆ, ಇದು ನಾವು ಗೇನ್ ರೇಷಿಯೋ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ NPSR. NPSR ಅನ್ನ ವಿಸ್ತರಿಸಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ.
ಮೆನ್ಷನ್ ಎನಿ ಒನ್ ರೇಷಿಯೋ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂಡ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್. ಯಾವ್ದಾದ್ರು ಒಂದು ರೇಷಿಯೋನ ಮೆನ್ಷನ್ ಮಾಡೋದು ಕೇಳಿದರೆ ರಿಟೈರ್ಮೆಂಟ್ ಒಂದು ಪಾರ್ಟ್ನರ್ ರಿಟೈರ್ಮೆಂಟ್ ಇವಾಗ ನಾವು ಯಾವ ಒಂದು ರೇಷಿಯೋನ ಯೂಸ್ ಮಾಡ್ತೀವಿ? ಗೇನ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ವೆನ್ ಡಿಡ್ ಯು ಪ್ರಿಪೇರ್ ಎಕ್ಸಿಕ್ಯೂಟಿವ್ ಅಕೌಂಟ್? ಎಕ್ಸಿಕ್ಯೂಟಿವ್ ಅಕೌಂಟ್ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಅಟ್ ದ ಟೈಮ್ ಆಫ್ ಡೆತ್ ಆಫ್ ದ ಪಾರ್ಟ್ನರ್. ಹೂ ಈಸ್ ಆನ್ ಎಕ್ಸಿಕ್ಯೂಟರ್? ಎಕ್ಸಿಕ್ಯೂಟರ್ ಅಂದ್ರೆ ಯಾರು? ಎಕ್ಸಿಕ್ಯೂಟರ್ ಅನ್ನೋರು ಒಬ್ಬ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾನೆ. ಒಬ್ಬ ಡಿಸೀಸ್ಡ್ ಪಾರ್ಟ್ನರ್, ಯಾವ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ ಅವನ ಪರವಾಗಿ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾನೆ, ಆ ಒಂದು ಮನಿನ ರಿಸೀವ್ ಮಾಡ್ಕೊಳ್ಳೋದು. ಡಿಸೀಸ್ಡ್ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್. ವೆನ್ ಎ ಪಾರ್ಟ್ನರ್ ಡೈಸ್, ದ ಫೈನಲ್ ಬ್ಯಾಲೆನ್ಸ್ ಡ್ಯೂ ಟು ದ ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಪೇಡ್ ಟು ಈಸ್ ಲೀಗಲ್ ಐರ್ಸ್ ಈಸ್ ಕಾಲ್ಡ್ ಎಕ್ಸಿಕ್ಯೂಟರ್ ಅಕೌಂಟ್. ನೆಕ್ಸ್ಟ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಈ ಕ್ವಶನ್ 2 ಮಾರ್ಕ್ ಅಲ್ಲಾದ್ರೂ ಕೇಳ್ಬೋದು ಅಥವಾ 1 ಮಾರ್ಕ್ ಅಲ್ಲಾದ್ರೂ ಕೇಳ್ಬೋದು. ವೈ ದ ನ್ಯೂ ರೇಷಿಯೋ ಈಸ್ ರಿಕ್ವೈರ್ಡ್ ಆನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್, ಅಥವಾ ಪರ್ಪಸ್ ಆಫ್ ದ ನ್ಯೂ ರೇಷಿಯೋ ಈಸ್ ರಿಕ್ವೈರ್ಡ್ ಆನ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್. ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಕ್ಕೆ ಬೇಕು, ಅಥವಾ ನಮಗೆ ಅದರ ಪರ್ಪಸ್ ಏನಿದೆ? ನಾವು ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದು ಮೇನ್ ಆಗಿ ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್. ಈಗ ಯಾರೋ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗೋದ, ಇನ್ನ ರಿಮೈನಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅಲ್ವಾ, ಅವರಿಗೆ ನಾವು ಫ್ಯೂಚರ್ ಅಲ್ಲಿ ಬರೋ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಶೇರ್ ಮಾಡೋದಕ್ಕೆ ನಮಗೆ ಬೇಕು. ನೆಕ್ಸ್ಟ್, ಟು ಅಡ್ಜಸ್ಟ್ ದ ರಿಮೈನಿಂಗ್ ಕ್ಯಾಪಿಟಲ್ ಅಕೌಂಟ್. ಇಟ್ಸ್ ರಿಕ್ವೈರ್ಡ್ ಟು ಅಡ್ಜಸ್ಟ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ನ್ಯೂ ಫಾರ್ಮ್. ಕ್ಯಾಪಿಟಲ್ ಅಕೌಂಟ್ ಅನ್ನ ಅಡ್ಜಸ್ಟ್ ಮಾಡೋದಕ್ಕೆ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡೋಣ. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಸ್ಯಾಕ್ರಿಫೈಸ್ ರೇಷಿಯೋ ಅಂಡ್ ಗೇನ್ ರೇಷಿಯೋ? ಫಸ್ಟ್, ಟೈಮ್. ಯಾವಾಗ ಪ್ರಿಪೇರ್ ಮಾಡ್ತೀವಿ ಸ್ಯಾಕ್ರಿಫೈಸ್ ರೇಷಿಯೋನ? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಗೇನ್ ರೇಷಿಯೋನ ಯಾವಾಗ ಪ್ರಿಪೇರ್ ಮಾಡ್ತೀವಿ? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಮೀನಿಂಗ್, it refers to the whole partners sacrifice a part of share of profit to new partners and his admission. Next, gain ratio. It refers to remaining partners gain the share of the retaining partners and his retirement. Formula very important ಆಗುತ್ತೆ. whole share minus new share sacrifice ratio. Gain ratio vice versa ಉಲ್ಟಾ ಇರುತ್ತೆ. new share minus whole share. Next, give journal entry to close revaluation account in retirement of the partners. There is profit. Profit ಇದ್ದಾಗ ಯಾವ ರೀತಿ ಕ್ಲೋಸ್ ಮಾಡ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದೆ. ನಮಗೆ ಪ್ರಾಫಿಟ್ ಇದ್ದಾಗ ನಾವು ಪ್ರಾಫಿಟ್ ಅನ್ನ ಯಾವ ಕಡೆ ತೋರಿಸ್ತೀವಿ? ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ರೆಡಿಟ್ ಸೈಡ್ ಅಲ್ಲಿ ನಮಗೆ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ ಇರುತ್ತೆ. ಅದನ್ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಸಿಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Write the various matters need adjustment at the time of retirement of a partner. ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗುವಾಗ ಏನೇನೆಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ? ಕ್ಯಾಲ್ಕುಲೇಷನ್ ನ್ಯೂ ಗೇನಿಂಗ್ ರೇಷಿಯೋ ಆಫ್ ಆಲ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಆಫ್ ದ ಫರ್ಮ್. Calculation of new ratio of the remaining partners of the firm. Calculation of goodwill of the new firm, its accounting treatment. Settlement of amount due retiring partners. Mention any 2 circumstances for retirement of a partner. ಯಾವುದಾದ್ರೂ 2 ಸಂದರ್ಭವನ್ನ ತಿಳಿಸಿ ರಿಟೈರ್ಮೆಂಟ್ ಆಗೋದಕ್ಕೆ ಪಾರ್ಟ್ನರ್ ಅಂತ ಕೇಳಿದ್ದಾರೆ. ವೆನ್ ಆಲ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಗಿವ್ ದೇರ್ ಕಾನ್ಸೆಂಟ್, ಎಲ್ಲರೂ ಕೂಡ ಒಂದು ಒಪ್ಪಿಗೆಯನ್ನು ಸೂಚಿಸಿದಾಗ. ರಿಮೈನಿಂಗ್ ಪಾರ್ಟ್ನರ್ ಎಂಟರ್ ಇನ್ ಟು ದ ಅಗ್ರಿಮೆಂಟ್ ಇನ್ ದಿಸ್ ಕನೆಕ್ಷನ್. ಸರ್ಕಮ್ಟೆನ್ಸಸ್ಗೂ ರೀಸನ್ಸ್ಗೂ ಡಿಫ್ರೆನ್ಸ್ ಇದೆ. ಸರ್ಕಮ್ಟೆನ್ಸಸ್ ಸಂದರ್ಭ ಕೇಳೋದು, ರೀಸನ್ ಅಂದ್ರೆ ಕಾರಣ ಏನು ರಿಟೈರ್ಮೆಂಟ್ ಆಗೋದಕ್ಕೆ ಅಂತ ಕೇಳ್ತಾರೆ. ಓಲ್ಡ್ ಏಜ್ ಪಾರ್ಟ್ನರ್, ಅವರಿಗೆ ತುಂಬಾ ಏಜ್ ಆಗಿದೆ, ಅವರು ಪಾರ್ಟ್ನರ್ ಆಗಿ ಈಗ ಒಂದು ವರ್ಕ್ ಕಂಡೀಷನ್ ಇಲ್ಲ ಅಂತ ಹೇಳಿದಾಗ ಅವರು ರಿಟೈರ್ಮೆಂಟ್ ತಗೋಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಅದರ್ ಪಾರ್ಟ್ನರ್ಸ್, ಅವರವರಲ್ಲೇ ಭಿನ್ನಾಭಿಪ್ರಾಯ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನುವಾಗ ಒಂದು ರಿಟೈರ್ಮೆಂಟ್ ಅನ್ನ ತಗೊಳ್ತಾರೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಬೈ ಅದರ್ ಪಾರ್ಟ್ನರ್ಸ್
ನೆಕ್ಸ್ಟ್ ಕಂಟಿನ್ಯೂಯಸ್ ಲಾಸಸ್ ಇನ್ ದ ಬಿಸ್ನೆಸ್. ಒಂದು ಬಿಸ್ನೆಸ್ ಅಲ್ಲಿ ಕಂಟಿನ್ಯೂಯಸ್ ಆಗಿ ಲಾಸ್ ಆಗಿ ಹೋಗ್ತಾ ಇದೆ. ಸೊ ಅದ್ರಾಗ ಕೆಲವೊಂದು ಪಾರ್ಟ್ನರ್ಸ್ ನನಗೆ ಆಗೋದೇ ಇಲ್ಲ ನನಗೆ ಈ ಬಿಸ್ನೆಸ್ ಅಲ್ಲಿ ಇರೋದಕ್ಕೆ ಅಂತ ರಿಟೈರ್ಮೆಂಟ್ ತಗೊಳ್ತಾರೆ. ಇದಿಷ್ಟು ನಿಮ್ಗೆ ಈಗ ಸದ್ಯಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ನಿಮ್ಗೆ. ಇಷ್ಟು ಕ್ವಶನ್ಸ್ ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. 2 ಮಾರ್ಕ್ಸು 1 ಮಾರ್ಕ್ಸು MCQ ಕ್ವಶನ್ಸ್ ಹಾಗೇನೆ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್. ಆದಷ್ಟು ಎಲ್ಲಾ ಕ್ವಶನ್ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಿದೀವಿ. ಇನ್ನು ಸ್ವಲ್ಪ ಏನೊಂದು ಕ್ವಶನ್ಸ್ ಉಳಿದಿದೆ, ಆ ಕ್ವಶನ್ಸ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.